ಹಲೋ ಫ್ರೆಂಡ್ಸ್, ನಾನು ನಿಮಗೆ ವರಮಹಾಲಕ್ಷ್ಮಿಗೆ ಸೀರೆ ಉಡಿಸುವುದನ್ನು ಹೇಳಿಕೊಡ್ತೀನಿ. ತುಂಬ ಸುಲಭವಾಗಿ ಬೇಗ ಒಂದು 30 ನಿಮಿಷದಲ್ಲೇ ವರಮಹಾಲಕ್ಷ್ಮಿಗೆ ಸೀರೆಯನ್ನು ಉಡೋದು ಹೇಳಿಕೊಡ್ತೀನಿ. ಮೊದಲಿಗೆ 1 ಮೀಟ್ರಷ್ಟು ಸೀರೆಯನ್ನು ಬಿಟ್ಟು ಅದ ನಂತರ ನೆರಿಗೆ ಎಳಿಬೇಕು. ಚಿಕ್ಕದಾಗಿ ನೆರಿಗೆ ಎಳೆದ್ಬಿಟ್ಟು ಅದಕ್ಕೆ ಪಿನ್ ಮಾಡಿ ಒಂದು ಕರ್ಟನ್ ಅಥವಾ ಕಿಟಕಿ ಕರ್ಟನ್ ಅಥವಾ ಡೋರ್ ಕರ್ಟನ್ಗೆ ಬಟ್ಟೆ ಕ್ಲಿಪ್ ಸಹಾಯದಿಂದ ಹ್ಯಾಂಗ್ ಮಾಡಿ. ಯಾರ ಸಹಾಯ ಇಲ್ಲ ಅಂದ್ರೂ ನಾವೇ ನೆರಿಗೆ ಈಸಿಯಾಗಿ ಚಿಕ್ಕದಾಗಿ ಇಟ್ಕೊಂಡು ಪಿನ್ ಮಾಡಿ ಅದನ್ನು ಸುಲಭವಾಗಿ ದೇವರಿಗೆ ಹೇಗೆ ಉಡಿಸೋದನ್ನು ಹೇಳ್ಕೊಡ್ತೀನಿ. ಅದ ನಂತರ 2 ಬಿಂದಿಗೆ ಬೇಕಾಗುತ್ತೆ. 2 ಬಿಂದಿಗೆಗೂ 2 ಕೋಲನ್ನು ಕಟ್ಟಿರ್ತೀನಿ. ಮತ್ತು ಇದು ನಾನೇ ಮಾಡಿರುವ ದೇವರಿಗೆ ಕೈ ಕಾಲು, ಇದು ತುಂಬ ಸುಲಭವಾಗಿರೋದು. ನಿಮಗೆ ಏನಾದರೂ ಇದು ಕಲಿಯಬೇಕು ಎಂಬ ಆಸಕ್ತಿ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ಇದು ನಾನೇ ಒಂದು ಲೈನಿಂಗ್ ಬಟ್ಟೆಯಲ್ಲಿ ಸ್ಟಿಚ್ ಮಾಡಿರೋದು. ಮತ್ತು ನೋಡಿ, ಸಿಂಪಲ್ಲಾಗಿ ಹೀಗೆ ನಾವು ಮಾಡ್ಬೋದು. ಮತ್ತು ದೇವರ ಕಿರೀಟ ಸಹ ನಾನೇ ಸುಲಭವಾಗಿ, ಈ ಜಾಸ್ತಿ ಬೆಲೆ ಬಾಳೋದಿಲ್ಲ, ಬರೀ 50 ರೂಪಾಯಿ ಅಷ್ಟೇ ಇದಕ್ಕೆ ಖರ್ಚು. 50 ರೂಪಾಯಿ ಅಷ್ಟು ಖರ್ಚು ಮಾಡಿ ಮನೆಯಲ್ಲಿರುವ ಸಣ್ಣ ಪುಟ್ಟ ಬಾರ್ಡರ್ಸು, ಸ್ಟೋನು ಎಲ್ಲ ಹಾಕಿ ನಾನೇ ಮಾಡಿರೋದಿದು. ಆಯಿತಾ? ಈ ಥರ ನಾವು ದೇವರಿಗೆ ಅಲಂಕಾರ ಮಾಡಿದ್ರೆ ಸಾಕು, ತುಂಬ ಸುಲಭವಾಗಿ ಇರುತ್ತದೆ. ನಿಮಗೆ ಹೇಗೆ ಉಡಿಸೋದನ್ನು ಹೇಳ್ಕೊಡ್ತೀನಿ. ಆದಷ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಕಜ್ಜಾಯ ಮಾಡಿದ್ದೀನಿ, ಮತ್ತು ಕರ್ಜಿಕಾಯಿ ಮಾಡಿದ್ದೀನಿ. ಚಕ್ಲಿ ಮುರುಕೆಲ್ಲ ಅಂಗಡಿಯಿಂದ ತಂದಿದ್ದು, ನಾನು ಮಾಡಿದ್ದಲ್ಲ. ನೋಡಿ, ಈ ಸ್ಟೋನ್ ವರ್ಕು ಮಾಸ್ಕ್ ಏನೈತೆ ಕೈಗಳಿಗೆ ಹಾಕಿದ್ದೀನ, ಅದಿಲ್ಲ ಅಂದ್ರೂ ನಡೆಯುತ್ತೆ. ಆಯಿತಾ? ನೋಡಿ, ಇವತ್ತು ನಮ್ಮ ಮನೇಲಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ. ಬೆಳಗ್ಗೆನೇ ಪೂಜೆ ಮಾಡಿ ನೈವೇದ್ಯ ಮಾಡಿದ್ದೀನಿ. ಇನ್ನು ಸಾಯಂಕಾಲ ಎಲ್ಲರಿಗೂ ಅರಿಶಿನ ಕುಂಕುಮಕ್ಕೆ ಕರಿಬೇಕು. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.